ಹಾಯ್ ಹಲೋ ಫ್ರೆಂಡ್ಸ್, ನಂದಿನಿ ಅಡುಗೆಗೆ ಸ್ವಾಗತ. ನಾವಿವತ್ತು ದೋಸೆನ ಹೇಗೆ ಮಾಡೋದು ಅಂತ ಪರ್ಫೆಕ್ಟಾಗಿ ನೋಡೋಣ ಬನ್ನಿ. ನಾನು ಈ ಅಳತೆ ಕಪ್ಪಲ್ಲಿ 1 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1:3 ಆಗಿ ರೇಷನ್ ಅಕ್ಕಿನ ತೊಗೊತಾ ಇದ್ದೀನಿ. 3 ಕಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 1 ಟೇಬಲ್ ಸ್ಪೂನು ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. ತುಂಬ ಹಾಕ್ಕೋಬೇಡಿ, ಕಹಿ ಆಗುತ್ತೆ. 1 ಟೇಬಲ್ ಸ್ಪೂನು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3ರಿಂದ 4 ಸರಿ ತೊಳ್ಕೊಂಬಿಟ್ಟು ಫುಲ್ಲಾಗಿ ನೀರು ಹಾಕಿ ಒಂದು 8 ಅವರ್ಸು ನೆನೆಯಕ್ಕೆ ಬಿಡಿ. ಈಗ ನೋಡಿ 8 ಅವರ್ಸ್ ನೆನೆದಿದೆ. ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಈಗ ಇದು ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗಿ ನೈಸಾಗಿ. ನೋಡಿ, ಇದು ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೈಸಾಗಿರಬೇಕು. ಹಾಗಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದೇ ರೀತಿ ಉಳಿದಿರೋ ಎಲ್ಲ ಅಕ್ಕಿನೂ ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ 1 ಕಪ್ಪು ಅನ್ನನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ರೈಸನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನೈಸಾಗಿ ಆಗಿರುತ್ತೆ. ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮುಟ್ಟೋದೇನು ಬೇಡ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಇಡೀ ನೈಟು ಪರ್ಮನೆಂಟ್ ಆಗೋಕ್ಕೆ ಬಿಟ್ಬಿಡಿ. ನೋಡಿ, ಈಗ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಪರ್ಮನೆಂಟ್ ಆಗಿದೆ, ತುಂಬ ಚೆನ್ನಾಗಿ ಉಬ್ಕೊಂಡು ಬಂದಿದೆ. ನೋಡಿ, ನೀವು ನೋಡ್ತಾ ಇರ್ಬೋದು ಉಬ್ಕೊಂಡಿರೋದನ್ನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೋಡಾ ಪುಡಿನೂ ನಾನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೈಟು ಏನೂ ಹಾಕ್ಕೊಂಡಿರಲಿಲ್ಲ, ಸಕ್ಕರೆ ಮಾತ್ರನೇ ಹಾಕ್ಕೊಂಡಿದ್ದು. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ದೋಸೆ ಅದಕ್ಕೆ ನೋಡಿಬಿಟ್ಟು ನೀರು ಬೇಕು ಅನಿಸಿದ್ರೆ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನೋಡಿ ಹಂಚು ಕಾದಿದೆ. ನಾನು ಆ ದೋಸೆನ ಹಾಕ್ಬಿಟ್ಟು ತೋರಿಸ್ತೀನಿ ಪರ್ಫೆಕ್ಟಾಗಿ ಯಾವ ರೀತಿ ಕಲ್ಲರು ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನೀಗ ಹಾಕಿ ತೋರಿಸ್ತೀನಿ, ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಒಮ್ಮೆ ಇದೇ ಅಳತೆಗೆ ಟ್ರೈ ಮಾಡಿ ನೋಡಿ. ನೀವು ಮಾರ್ನಿಂಗ್ 8 o'clock ಹಾಕ್ತೀರಿ ಅಂದರೆ 10 ಗಂಟೆಗೆಲ್ಲ ನೆನೆ ಹಾಕ್ಬಿಡಿ. ಆವಾಗ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೋಡಿ ಕಲರ್ ಯಾವ ರೀತಿ ಬಂದಿದೆ ಅಂತ. ಪಕ್ಕ ಹೋಟೆಲಲ್ಲಿ ಬರುತ್ತಲ್ಲ ಅದೇ ರೀತಿ ಕ್ರಿಸ್ಪಿಯಾಗಿ ಬಂದಿದೆ. ಇದಕ್ಕೆ ನಾನೀಗ ಚಟ್ನಿನ ರೆಡಿ ಮಾಡ್ಕೊತಿದ್ದೀನಿ. 2 ಟೊಮೊಟೊ, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ. ನಾನಿಲ್ಲಿ ಕೊಬ್ಬರಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಹಸಿ ಕೊಬ್ಬರಿನ ಒಂದು ಕಾಯಿನ ಹೊಡೆದ್ಬಿಟ್ಟು ತಗೊಂಡು ಇದನ್ನು ಒಂದು ಸ್ವಲ್ಪ ಹುರ್ಕೊಂಡಿರ್ತಾ ಇದ್ದೀನಿ. ಇದು ತಣ್ಣಗಾಗೋಕ್ಕೆ ಬಿಡಿ. ಇದು ಹುರ್ಕೊಂಡಿದ್ದಾಯ್ತು. ಈಗ ಇದು ತಣ್ಣಗಾಗಿದೆ. ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಈಗ ಇದೆಲ್ಲ ಮಿಶ್ರಣನ ಹಾಕ್ಕೊಂಡ್ಮೇಲೆ ಕರಿಬೇವು ಹಾಕ್ಕೊಳ್ಳಿ ಒಂಚೂರು, ಒಂದು ಚಿಟಿಕೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು 2 ಟೇಬಲ್ ಸ್ಪೂನು ಪುಟಾಣಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಆಗಿದೆ. ಇದನ್ನು ಒಂದು ಪಾತ್ರೆಗೆ ತಗೊಂಬಿಟ್ಟು ನಾನು ಮೊದಲೇ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ನೋಡಿ, ಇದೇ ಥರ ಅಡುಗೆಗಳಿಗಾಗಿ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.